ಪ್ರೇಮದ ಮೂಲವೆಂದು ಪ್ರೇಮವ ಮೆರೆದ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ ನಾಡ ಬಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ ನಾಡ ಬಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ ದೇವನೊಬ್ಬನೇ ತಂದೆ ಮನುಜರೆಲ್ಲರೂ ಒಂದೇ ಸಮತೆಯ ಸಾರಿತು ಕಲ್ಯಾಣ ಶರಣರಾಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ ಅಲ್ಲಮ ಪ್ರಭುದೇವ ಅಕ್ಕ ಮಹಾದೇವಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಮಡಿವಾಳ ಮಾಚಯ್ಯ ಮಹಾಮನೆ ಹೊಂದಿದ್ದ ಕಲ್ಯಾಣ ಶರಣರಾಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ ಹರಳಯ್ಯ ಮಧುವಯ್ಯ ಮೋಳಿಗೆ ಮಾರಯ್ಯ ನೀಲಮ್ಮ ನಾಗಮ್ಮ ಶರಣೆಯರು ಅಂಬಿಗರ ಚೌಡಯ್ಯ ಮೇದಾರ ಕೇತಯ್ಯ ಒಕ್ಕಲಿಗ ಮುದ್ದಣ್ಣನ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ ಅನುಭವ ಮಂಟಪ ರಚಿಸಿದರಂದು ಅನುಭವ ಗೀತೆಯ ಹಾಡಲಿಕೆಂದು ವಚನ ಪುಷ್ಪಗಳ ಬಂಡನು ಸವಿಯಲು ಧಾವಿಸಿ ಬಂದಿತು ಶರಣರ ದಂಡು ಧಾವಿಸಿ ಬಂದಿತು ಶರಣರ ದಂಡು ಬನ್ನಿರಿ ಶರಣರೇ ಬಸವ ಕಲ್ಯಾಣಕ್ಕೆ ಬಸವ ಮಹಾಮನೆ ಕಟ್ಟುವ ಬನ್ನಿ ತನುಮನ ಧನಗಳ ಧಾರೆಯ ನೆರೆದು ನವ ಕಲ್ಯಾಣವ ನಿರ್ಮಿಸ ಬನ್ನಿ ನವ ಕಲ್ಯಾಣವ ನಿರ್ಮಿಸ ಬನ್ನಿ ಕಲ್ಯಾಣ ಪರ್ವದಿ ನಲಿಯುವ ಬನ್ನಿ ಕ್ರಾಂತಿ ಗೀತೆಯ ಹಾಡುವ ಬನ್ನಿ ಶರಣರ ಋಣವನು ತೀರಿಸ ಬನ್ನಿ ಬಸವಾತ್ಮ ಜಯ ಭಿನ್ನವಿದುವು ಬಸವಾತ್ಮ ಜಯ ಭಿನ್ನವಿದುವು ಕಲ್ಯಾಣ ಕರೆದಿದೆ ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ ಶರಣರಾಡಿದ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತ ಕಲ್ಯಾಣ ಕಲ್ಯಾಣ ಕರೆದಿದೆ ಕಲ್ಯಾಣ ನಡೆವಲ್ಲಿ ನುಡಿವಲ್ಲಿ ಸಂಘ ಶರಣೆಂದೆನುತೆ ಉಡುವಲ್ಲಿ ಉಂಬಲ್ಲಿ ಸಂಘ ಶರಣೆಂದೆನುತೆ ತೊಡೆವಲ್ಲಿ ಪೊದೆವಲ್ಲಿ ಸಂಘ ಶರಣೆಂದೆನುತೆ ಸಂಘ ನಾಮದೊಳಚ್ಚು ಹಿಡಿದು ಬೆಳೆದಂತಿದ್ದು ಬಸವಣ್ಣನವರು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ವೈವಾಹಿಕ ಜೀವನವನ್ನು ಪ್ರವೇಶ ಮಾಡಿದ್ದಾರೆ. ಈಗ ಮಂಗಳವೇಡೆಯ ಮಾಂಡಲಿಕನಾಗಿದ್ದಂಥ ಬಿಜ್ಜಳನ ಒಂದು ಭಂಡಾರದಲ್ಲಿ ಕರ್ಣಿಕರಾಗಿ ಕಾಯಕವನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗಿರುವಾಗ ಅತ್ಯಂತ ಸರಳವಾದ ಒಂದು ಆದರ್ಶ ಜೀವನವನ್ನು ದಂಪತಿಗಳು ಬಾಳ್ತಾ ಇದ್ದಾರೆ. ಸಿಂಪ್ಲಿಸಿಟಿ ಈಸ್ ಎ ಗ್ರೇಟೆಸ್ಟ್ ವರ್ಚ್ಯೂ. ಸರಳತೆ ಅನ್ನುವಂಥದ್ದು ಬಹುದೊಡ್ಡದಾದಂಥ ಗುಣ. ಸ್ವಯಂ ಪ್ರೇರಣೆಯಿಂದ ಸರಳತೆಯನ್ನು ಸ್ವೀಕಾರ ಮಾಡಿದಾಗ
ಅದು ಬಡವರಿಗೂ ಕೂಡ ಒಂದು ವರವಾಗ್ತಾ ಇದೆ. ಶ್ರೀಮಂತರಿಗೆ ಭೂಷಣವಾಗ್ತದೆ. ಸಿಂಪ್ಲಿಸಿಟಿ ಅನ್ನೋದು, ಸರಳತೆ ಅನ್ನೋದು ಬಡವರಿಗೆ ಒಂದು ಭೂಷಣವಾಗ್ತಾ ಇದೆ. ಹೀಗೆ ಬಸವಣ್ಣನವರು ಸರಳ ಜೀವಿಗಳಾಗಿ ಅವರು ವೈವಾಹಿಕ ಜೀವನದಲ್ಲಿ ಮುನ್ನಡೀತಾ ಇದ್ದಾರೆ. ಹೀಗಿರುವಾಗ ಒಂದು ಘಟನೆ ನಡೀತಾ ಇದೆ. ಚಾಲುಕ್ಯ ರಾಜ್ಯದ ಅರಸನಾದಂಥ ತೈಲಪನು ವಿಲಾಸಿ, ಮದಿರೆ ಮತ್ತು ಮಾನಿನಿಯರ ಸಹವಾಸದಲ್ಲಿ ರಾಜ್ಯದ ಹಿತವನ್ನು ಕಡೆಗಣಿಸ್ತಾ ಇದ್ದ. ದುರ್ಬಲ ರಾಜನಾಗಿದ್ದ. ಹೀಗಾಗಿ ಅಲ್ಲಲ್ಲೇ ಸಾಮಂತರು ದಂಗೆ ಹೇಳ್ತಾ ಇದ್ದರು. ಚಾಲುಕ್ಯ ರಾಜ್ಯದ ವಿರುದ್ಧವಾಗಿ ಅಲ್ಲಲ್ಲೇ ಸಾಮಂತರು ದಂಗೆ ಹೇಳ್ತಾ ಇದ್ದರು. ಈ ದಂಗೆಗಳನ್ನು ಅಡಗಿಸಲಿಕ್ಕೆ ಶೂರನಾದಂಥ ಮಹಾಮಾಂಡಲಿಕ ಬಿಜ್ಜಳನನ್ನು ತೈಲಪ ಮಹಾರಾಜ ಕೇಳ್ಕೊಳ್ತಾ ಇದ್ದ. ಬಿಜ್ಜಳ ಅಂತಲ್ಲಿ ಹೋಗಿ ದಂಗೆಗಳನ್ನು ಅಡಗಿಸಿ ಬರ್ತಾ ಇದ್ದ. ಕಾಲಾನಂತರದಲ್ಲಿ ಬಿಜ್ಜಳನಿಗೆ ಏನು ಅನ್ನಿಸ್ತು ಅಂದರೆ, ಚಕ್ರವರ್ತಿಯ ಪರವಾಗಿ ನಾನೇ ಕೆಲಸ ಮಾಡಬೇಕು, ಚಕ್ರವರ್ತಿ ಆಗಬಾರದು ಅಂತ ಆಕಾಂಕ್ಷೆ ಅವರಿಗೆ ಬಂತು. ಶೂರನು ಪ್ರಜಾವತ್ಸಲನು ಆಗಿದ್ದಂಥ ಬಿಜ್ಜಳ ತನ್ನ ಇರುವಿಕೆ ಕಲ್ಯಾಣಕ್ಕೆ ಸ್ಥಳಾಂತರಿಸಿದ. ಇದು ಐತಿಹಾಸಿಕವಾದ ಒಂದು ಪ್ರಸಂಗ. ಮಂಗವೇಡೆಯಿಂದ ಬಿಜ್ಜಳನು ಸ್ಥಳಾಂತರಗೊಂಡ ಮೇಲೆ ಅಮಾತ್ಯರಾಗಿದ್ದಂಥ ಅವರ ಮಗಳು ಅಳಿಯ ಎಲ್ಲರೂ ಕೂಡ ಕಲ್ಯಾಣ ವಾಸ್ತುವನ್ನು ಬದಲಾಯಿಸಬೇಕಾಯಿತು. ಕಲ್ಯಾಣವನ್ನು ಪ್ರವೇಶ ಮಾಡಿ ಮದುವೆಯಾಗಿ ಸುಮಾರು 5 ವರ್ಷಗಳ ಕಾಲ ಮುಂದೆ ಕಲ್ಯಾಣಕ್ಕೆ ಬದಲಾಯಿಸ್ತಾ ಇದೆ. ಚಕ್ರವರ್ತಿ ಇಟ್ಟು ಅವರ ಪೂರ್ಣ ಪ್ರಮಾಣದಲ್ಲಿ ತಾನೇ ಆಡಳಿತವನ್ನು ನಡೆಸ್ತಾ ಇದ್ದಾನೆ. ಒಂದು ದಿನ ಬಿಜ್ಜಳ ಮಹಾರಾಜ ಕೈಯಲ್ಲಿ ಒಂದು ವಿಶೇಷ ಹಿಡಿದುಕೊಂಡು ಆಸ್ಥಾನಕ್ಕೆ ಬರ್ತಾನೆ. ಬಂದು ವಿದ್ವತ್ಸಭೆಯನ್ನು ಇದ್ದಾನೆ. ಚಾಲುಕ್ಯ ಮಹಾರಾಜನು ಪೂಜೆಗಾಗಿ ಬಳಸ್ತಾ ಇದ್ದಂತ ಪೂಜೆ ಮಂಟಪದಲ್ಲಿ ಒಂದು ಸುರುಳಿ ಸಿಕ್ಕಿದೆ. ಈ ಸುರುಳಿ ಓದಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಇದನ್ನ ಓದುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಬಿಜ್ಜಳನ್ನು ತಿಳಿಸ್ತಾ ಇದ್ದಾನೆ. ಈ ಸುರುಳಿ ಬಗ್ಗೆ ಅನೇಕ ರೀತಿಯ ಇತಿಹಾಸಗಳಿವೆ. ಒಂದು ಬಸವಣ್ಣನವರನ್ನ ಬೆಳೆಸಬೇಕು ಅಂತ ತಿಳ್ಕೊಂಡು ಕೆಳಗಡೆ ಎಸೆದ. ದೇವರು ಆಜ್ಞೆ ಯಕ್ಷ ಒಬ್ಬ ಬಂದು ಮೇಲ್ಗಡೆ ಕೆಳಗಡೆ ಎಸೆದ. ಆಸ್ಥಾನದಲ್ಲಿ ಬಂದು ಬಿಟ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಕಾಲದಲ್ಲಿ ಬರ್ತಾರೆ. ಕಾಲದಲ್ಲಿ ಆಸ್ಥಾನದಲ್ಲಿ ಕಂಬ ಮರೆಯಲ್ಲಿ ಆ ಸುರುಳಿ ಇತ್ತು. ಅದನ್ನ ಯಾರೋ ಗಮನಿಸಿದ್ರು, ರಾಜರು ಅಂತ ಇದೆ. ನಾನು ಏನು ಮಾಡಿದ್ದೀನಿ, ಪೂಜಾ ಇಂಥ ಪೂಜಾ ಮಂಟಪದಲ್ಲಿ ಒಂದು ಜಾಗಕ್ಕೆ ಇಂಥ
ಸ್ಥಳ ಪೂಜೆಗೆ ಕುಳಿತುಕೊಂಡಾಗ ಬಹುಶಃ ನೋಡಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಸರಿ, ಇದನ್ನ ಓದುವ ಪ್ರಯತ್ನವನ್ನ ಮಾಡ್ತಾನೆ. ಬಿಜ್ಜಳನಿಗೆ ತಿಳಿತಾ ಇಲ್ಲ. ಆತ ಬೇರೆ ಎಲ್ಲ ವಿದ್ವಾಂಸರಿಗೆ ಕೊಡ್ತಾನೆ. ಕೊಡ್ತೇನೆ ಇದೆ, ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ವಿಷ್ಣು ಭಟ್ಟನ ಕೈ ಕೊಡ್ತಾರೆ. ವಿಷ್ಣು ಭಟ್ ಹೇಳ್ತಾರೆ, ಇದು ಪೈಶಾಚಿಕ ಭಾಷೆ, ಮನುಷ್ಯ ಓದುವಂಥದ್ದಲ್ಲ, ಪಿಶಾಚಿ ಬರೆದಿರುವಂತಹದ್ದು ಪೈಶಾಚಿಕ ಭಾಷೆ ಅಂತ ಹೇಳ್ತಾ ಇದ್ದಾರೆ. ತೂಗಿ ನೋಡಿ ತಾಮ್ರದಲ್ಲಿ ಬರಬಹುದಾದ ನಿರೂಪವನ್ನ ಚಿನ್ನದ ಸೂರ್ಯ ವ್ಯಕ್ತ ಮಾಡಿದ್ದಾರೆ ಅಂತಂದ್ರೆ ನಮಗೆ ಬೇಕಾಗಿಲ್ಲ. ಒಳಗೆ ಇರುವ ಏನು ಅನ್ನೋದನ್ನ ಕಲಿತೀವಿ. ಅಂತ ಸಂದರ್ಭದಲ್ಲಿ ಬಲದೇವ ಅಂತ ಹೇಳ್ತಾ ಇದ್ದಾರೆ, ಮಹಾರಾಜ ನಮ್ಮ ಬಹಳಷ್ಟು ಗ್ರಂಥಗಳನ್ನು ಓದ್ತಾ ಇರ್ತಾರೆ. ಆತನಲ್ಲಿ ವ್ಯಕ್ತಿ, ಆದ್ದರಿಂದ ಆತನಿಗೂ ಕರೆಸಿ ಒಂದು ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಬಿಜ್ಜಳನಿಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಸಂತೋಷ ಹೇಳ್ತಾರೆ ಅಂತ ಹೇಳಿ ಅಂತ ಮಹಾರಾಜ ತಕ್ಷಣವೇ ದೂತರನ್ನ ಬರ್ತಾ ಇದ್ದಾರೆ. ಬಂದು ಅವ್ರ ಪಟವನ್ನು ಕೊಟ್ಟಾಗ ಕೈಯಲ್ಲಿ ಹಿಡ್ಕೊಳ್ತಾರೆ. ಪರಮಾತ್ಮ ವಾಮ ಕ್ಷೇಮ ನನ್ನನ್ನು ಕೇಳಿಕೊಳ್ಳಾಗ್ಲಿ, ನನ್ನದು ಹಾನಿ ವೃದ್ಧಿ ನನ್ನ ಅವನತಿಯಾಗಲಿ ನನ್ನ ಮಾನ ಅಪಮಾನ ನನಗೆ ನನ್ನ ಗೌರವವನ್ನು ಹೆಚ್ಚಿಸಲು ಅಥವಾ ಅವಮಾನವನ್ನು ಇದೆ. ಹಾಗೆ ನೀವು ಅನುಗ್ರಹಿಸಿದ ಓದೋದು ನನಗೇನು ಕಷ್ಟ ಅಂತ ಹೇಳಿ ದೇವರ ಸ್ಮರಣೆಯನ್ನು ಮಾಡ್ತಾರೆ. ಆ ಒಂದು ಸುವರ್ಣಪಟವನ್ನು ಬಿಚ್ಚುತ್ತಾ ಇದೆ. ಹಾಸ್ಯವನ್ನು ಮಾಡ್ತಾ ಇರ್ತಾರೆ. ಬಂದ ಇನ್ನ ಈ ಎಳೆ ನಿಂಬೇಕಾ ಈ ಹುಡುಗ ಏನು ಹೋಗ್ತಾನೆ ಮಂತ್ರಿಗಳಿಗೆ ಹಳ್ಳಿ ಮೇಲೆ ತುಂಬಾ ಅಂತ ಹೇಳಿ ಬಸವಣ್ಣನವರು ಪರಮಾತ್ಮನ ತ್ರಿಭುವನ ವಿಕ್ರಮಾದಿತ್ಯ ಮಹಾರಾಜ ಸಿಂಹಾಸನದ ಕೆಳಗಡೆ ಬಿಟ್ಟು ಹೋಗಿದ್ದಾರೆ ಎನ್ನುವಂತ ನಿರೂಪವನ್ನ ಸುವರ್ಣ ಪಟ ತೋರಿಸ್ತಾ ಇದೆ. ಇದನ್ನು ಕೇಳಿ ಬಿಜ್ಜಳನಿಗೆ ತುಂಬ ಸಂತೋಷ ಆಗ್ತಾ ಇದೆ, ರೋಮಾಂಚನವಾಗ್ತಾ ಇದೆ. ಯಾಕಂದರೆ ತೈಲಪ್ಪನ ದುರ್ಬಲ ಆಡಳಿತದಿಂದ ಬೊಕ್ಕಸ ಎಲ್ಲ ಬರಿದಾಗಿತ್ತು. ಹೀಗಾಗಿ ಬಿಜ್ಜಳನಿಗೆ ತುಂಬ ಸಂತೋಷ ಆಗ್ತಾ ಇದೆ. ಇದು ನಿಜವೇ ಬಸವಣ್ಣನವರೇ ಅಂತಾರೆ. ಕೊಂಡಿ ಮಂಚಣ್ಣವರು ಅಂತಾರೆ ಸಾಧ್ಯನೇ ಇಲ್ಲ, ಸಿಂಹಾಸನವನ್ನು ಅದರ ಕೆಳಗಿದೆ ಅಂತ ಕದಲಿಸಿದರೆ ದೇಶಕ್ಕೆ ಅಪಾಯ, ಪ್ರಭುಗಳಿಗೆ ಅಪಾಯವಾಗ್ತಾ ಇದೆ, ಇದನ್ನು ನಂಬೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ದೇವರ ಮೇಲೆ ವಿಶ್ವಾಸ ಇಟ್ಟು ಈ ಸ್ವರ್ಣಪಟವನ್ನು
ನಾನು ಓದಿದ್ದೀನಿ, ಇದರಲ್ಲಿರೋದು ಸತ್ಯ ಅಂತ ನಮಗನ್ನಿಸ್ತದೆ, ಒಂದು ಪ್ರಯೋಗವನ್ನು ಏಕೆ ಮಾಡಬಾರ್ದು? ಆಗ ಈ ಘಟನೆ ಕೇವಲ ಕವಿಯ ಕಲ್ಪನೆ ಅಲ್ಲ, ಇದು ನಡೆದಿರಬಹುದಾದಂಥ ಸತ್ಯ ಸಂಗತಿ ಅನ್ನೋದಕ್ಕೆ ಚನ್ನಬಸವಣ್ಣನವರ ಒಂದು ವಚನ ಸಾಕ್ಷಿಯಾಗಿದೆ. ನೋಡಿ, ಚನ್ನಬಸವಣ್ಣವರು ಹೇಳ್ತಾರೆ, ಹರನಟ್ಟಿದಾಗ್ರಹದ ಬೆಸನ ಗುರು ನಿರೂಪವೆಂದು ಕೈಗೊಂಡು ಕರುಣಿ ಬಸವಣ್ಣ ಕೈಲಾಸದಿಂದ ಗುರುಲಿಂಗ ಜಂಗಮಕ್ಕೆ ಭಕ್ತಿಯ ಮಾಡಬೇಕೆಂದು 770 ಅಮರಗಣಗಳು ಸಹಿತ ಮರ್ತ್ಯಲೋಕ ಕೈ ತಂದನಯ್ಯ, ಶಿವಸಮಯಕ್ಕಾಧಾರವಾದನಯ್ಯ, ಲೋಕಾದಿ ಲೋಕಗಳಿಗೆ ಪರಮ ಗುರುವಾದನಯ್ಯ ಬಸವಣ್ಣನು. ಜಡರುಗಳ ಮನದ ಕತ್ತಲೆಯ ಕಳೆಯಬೇಕೆಂದು ಕಟ್ಟಿತ್ತು ಕಲ್ಯಾಣದಲ್ಲಿ ಮಹಾಮಠವು. ಪರಮನಟ್ಟಿದ ಓಲೆ ಬಂದಿಳಿಯಿತು ಬಿಜ್ಜಳನ ಸಿಂಹಾಸನದಲ್ಲಿ, ಅದ ತಂದು ಓದಿಸಿದರೆ ಸೃಷ್ಟಿಯ ಸೇನೆ ಬೋವರಿಗೆ ತಿಳಿಯದು. ಚಪ್ಪಣ್ಣ ದೇಶದ ಭಾಷೆಯ ಲಿಪಿ ಮುನ್ನವೇ ಅಲ್ಲ. ಇದನ್ನು ಓದಿದವರಿಗೆ ಆನೆ, ಸೇನೆ, ಕುದುರೆ, ಭಂಡಾರ 66 ಕರಣಿಕರಿಗೆ ಮುಖ್ಯನ ಮಾಡುವೆನೆಂದು ಬಿಜ್ಜಳ ಭಾಷೆ ಕೊಡುತ್ತಿರಲು ಹರನಿರೂಪವ ಶಿರದ ಮೇಲಿಟ್ಟು ಶಿವಶರಣೆಂದು ಬಸವಣ್ಣ ಮೆಟ್ಟಿ ನೋಡಿ ತೆಗೆಸಿದ್ದನಯ್ಯ 66 ಕೋಟಿ ವಸ್ತುವ. ಅರಮನೆಗೆ ರಾಜ್ಯಕ್ಕೆ ಒಡೆಯನಾಗಿ, ಹರಗಣಗಳಿಗೆ ಗತಿಮತಿ ಚೈತನ್ಯನಾಗಿ, ಕೂಡಲ ಚನ್ನ ಸಂಗಯ್ಯನಲ್ಲಿ ಅಂಡಜದೊಳಗಿದ್ದು ಶಿವನ ಭಂಡಾರಿಯಾದನಯ್ಯ ಎನ್ನ ತಂದೆ ಪೂರ್ವಾಚಾರಿ ಸಂಗನ ಬಸವಣ್ಣನು. ನೋಡಿ, ಬಸವಣ್ಣನವರ ಮೇಲೆ ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹ ಇದೆ ಅಂಥೇಳಿ ಇಂಥ ಘಟನೆ ನಡೀತಾ ಇದೆ. ಸಿಂಹಾಸನದ ಅಡಿಯಲ್ಲಿದ್ದಂಥ 66 ಕೋಟಿ ದ್ರವ್ಯವನ್ನು ಬಸವಣ್ಣನವರು ತೆಗೆಸಿ ಕೊಡ್ತಾ ಇದ್ದಾರೆ. ತುಂಬ ಸಂತೋಷಗೊಂಡಂಥ ಬಿಜ್ಜಳ, ಬಸವಣ್ಣನವರೇ ಈ ನಿಧಿಯಲ್ಲಿ ತಾವು ಒಂದು ಪಾಲನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಆಗ ಬಸವಣ್ಣನವರು ಹೇಳ್ತಾರೆ, ಮಹಾರಾಜ, ಕೊಡಲಿಕ್ಕೆ ನಿಮಗಾಗಲಿ ತೆಗೆದುಕೊಳ್ಳಿಕ್ಕೆ ನನಗಾಗಲಿ ಹಕ್ಕಿಲ್ವಲ್ಲ. ಯಾಕೆ? ಹೌದು, ಇದನ್ನು ಸಂಪಾದಿಸಿದವರು ವಿಕ್ರಮಾದಿತ್ಯ ಪ್ರಭುಗಳು, ಬಳಸಬೇಕಾದವರು ಪ್ರಜೆಗಳು. ನೀವು ರಕ್ಷಕರು, ನಾನು ಯೋಜಕ ಅಂದಾಗ ನಿಮಗಾಗಲಿ ನನಗಾಗಲಿ ಬಳಸಲಿಕ್ಕೆ ಇದಕ್ಕೆ ಅಧಿಕಾರವೇ ಇಲ್ಲ. ಇದೇನಿದ್ರೂ ಜನಗಳ ಹಿತಕ್ಕೋಸ್ಕರ ಹೋಗಬೇಕಾದಂಥದ್ದು. ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ, ಇದಕ್ಕಾಗಿ ಮತ್ತೆ ವಿಶೇಷ ಬಹುಮಾನವೇಕೆ, ಪಾಲೇಕೆ, ನಿಧಿಯಲ್ಲಿ ಪಾಲೇಕೆ? ಪ್ರಜೆಗಳು ಈ ಸ್ವತ್ತಿನ ಮೂಲ ಒಡೆಯರು, ಆದ್ದರಿಂದ ಅವರ ಹಿತಕ್ಕಾಗಿ ಇದನ್ನು ಬಳಸಬೇಕು. ಹಾಗಾದರೆ ಏನು ಮಾಡೋಣ? ಅನೇಕ ಕಾಯಕಗಳ ಯೋಜನೆಯನ್ನು ಹಾಕೋಣ. ಕಾಯಕಗಳನ್ನು ಕೊಟ್ಟು ಜನಗಳಿಗೆ ಅವರ ಆರ್ಥಿಕ ಸಂಪನ್ಮೂಲಗಳು ಅಭಿವೃದ್ಧಿಯಾಗುವಂತೆ ಮಾಡೋಣ ಅಂತ ಹೇಳಿ ಬಸವಣ್ಣವರು ತಿಳಿಸ್ತಾ ಇದ್ದಾರೆ. ಆಗಲಿ, ಸಿದ್ಧರಸ ಮಂತ್ರಿಗಳು ಅಂದರೆ ಭಂಡಾರಿಯಾಗಿದ್ದರು, ಅರ್ಥಮಂತ್ರಿ. ಭಂಡಾರಿ ಅಂದರೆ ಅವರು ಈಗ ತೀರ್ಕೊಂಡಿದ್ರು, ಅದಕ್ಕೋಸ್ಕರ ಅವರ ಸ್ಥಾನ ತೆರವಾಗಿತ್ತು. ಬಸವಣ್ಣ, ಈ ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ನೀವೇ ಅಧಿಕಾರ ಸ್ಥಾನದಲ್ಲಿದ್ದರೆ ಒಳ್ಳೆಯದು. ಸಿದ್ಧರಸ ಮಂತ್ರಿಗಳು ತೀರ್ಕೊಂಡಿದ್ದಾರೆ, ಅವರ ಸ್ಥಾನ ಖಾಲಿ ಇದೆ, ಆ ಜಾಗವನ್ನು ತುಂಬಲಿಕ್ಕೆ ನೀವು ಅರ್ಹರಾಗಿದ್ದೀರಿ. ಆದ್ದರಿಂದ ಇಂದು ನೀವು ಭಂಡಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಬಿಜ್ಜಳ ಮಹಾರಾಜ ತನ್ನ ಕೋಶಾಗಾರದ ಭಂಡಾರಿಯನ್ನಾಗಿ ಬಸವಣ್ಣನವರನ್ನು ಮಾಡ್ತಾ ಇದ್ದಾನೆ. ಆಗ ಬರುವಾಗ ಸಾಮಾನ್ಯ ಕರ್ಣಿಕರಾಗಿ ಬಂದಿದ್ದಂಥ ಬಸವಣ್ಣನವರು ಹೋಗುವಾಗ ವಿಶೇಷವಾದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕುದುರೆ, ಸಿಬ್ಬಂದಿ, ಗೌರವ, ಅಂಗರಕ್ಷಕರು ಇವೆಲ್ಲವನ್ನು ತೆಗೆದುಕೊಂಡು ಮನೆಗೆ ಹೋದಾಗ
ಅಕ್ಕನಾಗಲಾಂಬಿಕೆಗೆ ತುಂಬ ಸಂತೋಷ ಆಗ್ತಾ ಇದೆ. ಬಸವಣ್ಣ ನಿನ್ನ ಪ್ರತಿಭೆ ಅಪಾರ ಅಂತ ಹೊಗಳ್ತಾ ಇದ್ದಾಳೆ. ಇಲ್ಲ ಅಕ್ಕ, ನನ್ನ ಪ್ರತಿಭೆಯಲ್ಲಿ ಏನು ವಿಶೇಷ ಇಲ್ಲ. ಪರಮಾತ್ಮನು ತಾನಾಗಿ ಕರುಣಿಸಿದ್ದು. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಲಿಂಗದೇವ ಅನ್ನುವ ರೀತಿಯಲ್ಲಿ ಪರಮಾತ್ಮನು ಒಲಿದು ಕೊಟ್ಟಿದ್ದಾನೆ. ದೇವರು ಕೊಡುವ ಕಾಲಕ್ಕೆ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದರೆ ಕೆರೆ ತುಂಬಿದಂತೆ ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತುಗಳು ನೆರೆಯುವವು ನೋಡಯ್ಯ. ಅದಕ್ಕಾಗಿ ಪರಮಾತ್ಮನು ಕೊಟ್ಟಂಥದ್ದು ಇದೆಲ್ಲ ಸಂಪತ್ತು, ಎಲ್ಲ ವೈಭವ ಅಂತ ಹೇಳಿ ವಿನಯದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದು ದಿನ ಒಂದು ಘಟನೆ ನಡೀತಾ ಇದೆ. ಅಂದು ರಾತ್ರಿ ದಂಪತಿಗಳು ಮಲಗಿದ್ದಾರೆ. ಒಬ್ಬ ಕಳ್ಳ ಮಹಾಮನೆಯನ್ನು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ತಾಯಿ ನೀಲಾಂಬಿಕೆಯ ಒಂದು ಕಿವಿಗೆ ಕೈ ಹಾಕಿದ್ದಾನೆ. ಓಲೆಯನ್ನು ಬಿಚ್ಕೊಳ್ಳಿಕ್ಕೋಸ್ಕರ ಅಂತೇಳಿ ಕಿವಿಗೆ ಕೈ ಹಾಕಿದ್ದಾನೆ. ಕತ್ತಲಲ್ಲಿ ಸ್ವಲ್ಪ ಮಟ್ಟಿಗೆ ದೀಪವನ್ನು ಹಚ್ಚಿಟ್ಟಿದ್ರು. ಆ ದೀಪದ ಬೆಳಕಿನಲ್ಲಿ ಮಬ್ಬಾಗಿ ಕಾಣಿಸ್ತಾ ಇದೆ. ನೀಲಗಂಗಾ ಜೋರಾಗಿ ಕೂಕ್ಕೊತ್ತಾ ಇದ್ದಾಳೆ. ಕಳ್ಳ 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 ಅಂತ ಕೂಕ್ಕೋತಾ ಇದ್ದಾಳೆ. ಕಳ್ಳ ಅಂತ ಕೂಕ್ಕೊಳ್ತಾ ಇರುವಾಗಲೇ ಅವನು ಗಾಬರಿಯಿಂದ ಹೊರಗಡೆ ಓಡಿ ಹೋಗ್ತಾ ಇದ್ದಾನೆ. ಬಸವಣ್ಣನವರು ಹೇಳ್ತಾ ಇದ್ದಾರೆ, ಎದ್ದು ಏನಾಯಿತು ನೀಲ ಅಂತ ಕೇಳ್ತಾರೆ. ಕಳ್ಳ ಬಂದಿದ್ದ, ನನ್ನ ಕಿವಿ ಓಲೆಗೆ ಕೈ ಹಾಕಿದ್ದ. ಹೌದೇ ಅಂತ ಅನ್ನುವಷ್ಟರಲ್ಲಿ ಹೊರಗಡೆ ಇದ್ದಂಥ ಭಟರು ಕಳ್ಳನನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಆಗ ಬಸವಣ್ಣವರು ಹೇಳ್ತಾರೆ, ನೀಲ, ಇವನನ್ನೇ ನೀನು ಕಳ್ಳ ಅಂದಿದ್ದು? ಛೇ ಇವನು ಕಳ್ಳ ಅಲ್ಲ, ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂಥ ಸಂಗಮನಾಥ. ಆಗ ಒಂದು ವಚನವನ್ನು ಹೇಳಿದ್ದಾರೆ, ಒಡನಿದ್ದ ಸತಿ ಎಂದು ನಂಬಿರ್ದೇನಯ್ಯ, ಕೈ ಬಿಡಿದ ಸಜ್ಜನ ಎಂದು ನಚ್ಚಿರ್ದೇನಯ್ಯ, ಅಯ್ಯೋ ನಮ್ಮಯ್ಯನ ಕೈ ನೊಂದುದು, ತೆಗೆದುಕೊಡ ಎಲೆ ನೀಲ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಲಿಂಗದೇವನಲ್ಲದೆ ಮತ್ತಾರೂ ಅಲ್ಲ. ಆಗ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ನನ್ನ ಧರ್ಮ ಸಹಚರಣಿ, ನಾನು ನಡೆಯುವ ದಾರಿಯಲ್ಲಿಯೇ ಬರ್ತಾಳೆ, ನಾನು ಹೆಜ್ಜೆ ಇಟ್ಟಂತೆ ನನ್ನ ಜೊತೆಗೆ ಹೆಜ್ಜೆ ಇಡ್ತಾಳೆ ಅಂತ ನಾನು ತಿಳ್ಕೊಂಡಿದ್ನಲ್ಲ. ಆದರೆ ಈಗ ನೀಲ ತಪ್ಪು ಮಾಡಿಬಿಟ್ಲು. ಒಡನಿದ್ದ ಸತಿ ಎಂದು ನಂಬಿರ್ದೇನಯ್ಯ, ಕೈ ಬಿಡಿದ ಸಜ್ಜನ ಎಂದು ನಚ್ಚಿರ್ದೇನಯ್ಯ, ಅಯ್ಯೋ ನಮ್ಮಯ್ಯನ ಕೈ ನೊಂದುದು. ಕಳ್ಳ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ನೀನೇ ಯಾಕೆ ಓಲೆ ಬಿಚ್ಚಿಕೊಡ್ಬಾರ್ದಾಗಿತ್ತು? ಅವನ ಕೈ ಯಾಕೆ ನೋಯ್ತಾ ಇತ್ತು ಎಳೆದು? ನೀನು ಕೈ ಕಿವಿ ಓಲೆಯನ್ನು ಬಿಚ್ಚಿ ಕೊಟ್ಬಿಡ್ಬೇಕಾಗಿತ್ತು. ಅಯ್ಯೋ ನಮ್ಮಯ್ಯನ ಕೈ ನೊಂದುದು, ತೆಗೆದುಕೊಡು. ಅವನು ಕಳ್ಳ ಅಲ್ಲ, ನನ್ನ ಆದರ್ಶಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರುವಂಥ ದೇವರು ಅಂತ ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗವನ್ನು ಜಗತ್ತಿನಲ್ಲಿ ಮತ್ತೆಲ್ಲಾದರೂ ನೋಡಲಿಕ್ಕೆ ಸಾಧ್ಯನಾ? ಒಂದು ಅಧಿಕಾರದಲ್ಲಿ ಇರುವ ವ್ಯಕ್ತಿ ಕಳ್ಳತನ ಮಾಡಿ ಕೈಗೆ ಸಿಕ್ಕರೆ ಸುಮ್ಮನೆ ಬಿಡ್ತಾರ? ಅಂಥದ್ರಲ್ಲಿ ಕಳ್ಳನಲ್ಲಿ ಸಂಗಮನಾಥನನ್ನು ಬಸವಣ್ಣನವರು ಕಂಡರು. ಕಳ್ಳನಲ್ಲಿ ಸಂಗಮನಾಥನನ್ನು ಕಂಡ್ರಿ. ಎಂಥ ವಿಚಿತ್ರವಾದಂಥ ಸಂದರ್ಭ ನೋಡ್ರಿ ಇದು. ಆಗ ಇದೇನು ನೀವು ಹೇಳೋ ಮಾತು? ಕಳ್ಳ ಬಂದು ಕೇಳಿದರೆ ನಾವಾಗಿನೇ ತೆಗೆದು ಬಿಚ್ಚಿಕೊಟ್ಬಿಡೋಕೆ ಬರುತ್ತಾ? ಎಂಥ ವಿಚಿತ್ರವಾದಂಥ ತತ್ವವನ್ನು ಹೇಳ್ತಾ ಇದ್ದೀರಲ್ಲ ನೀವು ಅಂತೇಳಿ ನೀಲಗಂಗಾ. ಆಗ ಬಸವಣ್ಣವ್ರು ಅಂತಾರೆ, ಯಾರು ಕಳ್ಳ? ಕಳವು ಮಾಡುವವನು ಕಳ್ಳನಲ್ಲ. ಜೀವನಾವಶ್ಯಕತೆ ಬಡತನಕ್ಕೋಸ್ಕರ ಕಳವು ಮಾಡುವವನು ಕಳ್ಳನಲ್ಲ. ಕಳವು ಮಾಡಿಸಿಕೊಳ್ಳುವಂತೆ ಬಚ್ಚಿಟ್ಟುಕೊಳ್ಳುವವ ಕಳ್ಳ. ಉಳ್ಳವರು ಇಲ್ಲದವರು ಅನ್ನುವಂಥ ಕಂದಕ ಯಾಕೆ ನಿರ್ಮಾಣ ಆಗುತ್ತೆ? ಯಾವಾಗ ಒಂದು ಕಡೆಯಲ್ಲಿ ವಿಪರೀತ ಹೋಗಿ ಹಣ ಶೇಖರ ಆಗ್ತದೋ ಇನ್ನೊಂದು ಕಡೆ ಅದು ಇಲ್ಲದಂತೆ ಆಗ್ತಾ ಇದೆ. ಅದಕ್ಕಾಗಿ ಕಳವು ಮಾಡುವವ ಕಳ್ಳನಲ್ಲ,
ಕಳುವು ಮಾಡಿಸಿಕೊಳ್ಳುವಂತೆ ಬಚ್ಚಿಟ್ಟುಕೊಳ್ಳುವವ ಕಳ್ಳ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕಳ್ಳ ನಮಸ್ಕಾರ ಮಾಡ್ತಾನೆ. ನಂದು ತಪ್ಪಾಯಿತು ಅಯ್ಯ, ನಾನು ಇಂಥ ಕೆಲಸಕ್ಕೆ ಮಾಡುವ ಪ್ರಯತ್ನ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಬಸವಣ್ಣವರು ಅವ್ರನ್ನ ಕ್ಷಮಿಸ್ತಾರೆ. ಏನು ಕಾರಣಕ್ಕಾಗಿ ಕಳ್ತನ ಮಾಡ್ತೀಯಪ್ಪ? ಬಡತನಕ್ಕಾಗಿ ಇದ್ರೆ ನಿನಗೆ ಕಾಯಕವನ್ನು ಕೊಡ್ತೀವಿ, ಕಾಯಕವನ್ನು ಮಾಡು. ಕಳ್ಳತನ ಒಂದು ದುರಭ್ಯಾಸವಾಗಬಾರ್ದು, ದುಡಿದು ತಿನ್ನೋದನ್ನು ಕಲಿಬೇಕು ಅಂಥೇಳಿ ಕಳ್ಳನನ್ನು ಶರಣನನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಹೀಗಿರುವಾಗ ಒಂದು ದಿನ ಬಸವಣ್ಣವರು ಪೂಜೆ ಕೂತಿದ್ದಾರೆ. ಅವರಿಗೊಂದು ವಿಶೇಷವಾದ ಪ್ರೇರಣೆ ಆಗ್ತದೆ. ಪೂಜಾ ನಂತರದಲ್ಲಿ ಕುಡಿಯಲಿಕ್ಕೆ ಹಾಲನ್ನು ತೆಗೆದುಕೊಂಡು ಅಕ್ಕನಾಗಲಾಂಬಿಕೆ ಬಂದಿದ್ದಾಳೆ. ಅಕ್ಕನಿಗೆ ಹೇಳ್ತಾ ಇದ್ದಾರೆ, ಅಕ್ಕ, ನನಗೊಂದು ಪ್ರೇರಣೆ ಆಗ್ತಾ ಇದೆ. ಏನು? ಪೂಜೆ, ತಪಸ್ಸು, ಜಪ, ತಪ ಇವುಗಳಿಂದ ನಾವು ಕೇವಲ ಆತ್ಮೋದ್ಧಾರವನ್ನು ಮಾಡಿಕೊಂಡ್ರೆ ಸಾಲದು. ನಮ್ಮ ಸುತ್ತಲೂ ಇರುವ ಸಮಾಜವನ್ನು ಕೂಡ ತಿದ್ದೋದು ಪ್ರಯತ್ನ ಪಡಬೇಕು. ಅಲ್ಲಿ ಅಜ್ಞಾನ ಇದೆ, ಮೂಢನಂಬಿಕೆ ಇದೆ, ಜಾತೀಯತೆ ಇದೆ, ಖಂಡಾಚಾರ ಇದೆ, ಶುಷ್ಕಾಚಾರ ಇದೆ. ಅದಕ್ಕಾಗಿ ನಾವು ಕೇವಲ ಒಂದು ಮನೆಯಲ್ಲಿ ಕುಳಿತುಕೊಂಡ್ರೆ ಅಲ್ಲ, ಧರ್ಮ ಪ್ರಚಾರವನ್ನು ಮಾಡಬೇಕು. ಜನರು ಧರ್ಮದ ಕಡೆಗೆ ಬರೆದಾಗ ಅಜ್ಞಾನದಿಂದಲೋ ಉದಾಸೀನತೆಯಿಂದಲೋ ತಿರಸ್ಕರಿಸಲ್ಪಟ್ಟೋ ಜನಗಳು ಧರ್ಮದ ಕಡೆಗೆ ಬರದೇ ಇದ್ದಾಗ ಧರ್ಮವನ್ನೇ ಅವರ ಮನೆ ಬಾಗಿಲಿಗೆ ಒಯ್ಯಬೇಕು. ನಾವು ಧರ್ಮದ ಗಂಗೆ ಶ್ರೀ ಸಾಮಾನ್ಯರ ಜೀವನವನ್ನು ಪಾವನ ಮಾಡುವಂತಾಗಬೇಕು. ಹೌದು ಬಸವಣ್ಣ, ನೀ ಹೇಳೋದು ಸತ್ಯವಾದ ಮಾತು ಅಂದಾಗ ಇನ್ನು ಮುಂದೆ ನಾವು ಮಹಾಮನೆಯಲ್ಲಿ ಕುಳಿತುಕೊಂಡು ಕೇವಲ ವೈಯಕ್ತಿಕವಾದ ಪೂಜೆಯನ್ನು ಮಾಡೋದಷ್ಟೇ ಅಲ್ಲ, ಇನ್ನು ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳಿ ಧರ್ಮ ಪ್ರಚಾರಕ್ಕೋಸ್ಕರ ಅಕ್ಕನಾಗಲಾಂಬಿಕೆ, ನೀಲಗಂಗಾ ಎಲ್ಲರೂ ಕೂಡ ಎಲ್ಲ ಓಣಿಗಳಿಗೆ, ಎಲ್ಲ ಕೇರಿಗಳಿಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಧರ್ಮ ಪ್ರಚಾರವನ್ನು ಕೈಗೊಂಡಾಗ ಅಸಂಖ್ಯಾತ ಜನ ಆಕರ್ಷಿತರಾಗಿ ದೀಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗೆ ದೀಕ್ಷೆಯನ್ನು ತೆಗೆದುಕೊಂಡಂಥ ಎಲ್ಲರನ್ನೂ ಕೂಡ ಒಂದು ತರಬೇತಿಗೆ ಒಳಪಡಿಸಬೇಕು ಅಂತ ತಿಳ್ಕೊಂಡು ಒಂದು ಧರ್ಮ ಮಂದಿರದ ಅಗತ್ಯ ಇದೆ ಅಂತ ಹೇಳಿ ಗುರು ಬಸವಣ್ಣನವರು ಭಾವಿಸಿ ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಸವಣ್ಣನವರು ಕಲ್ಯಾಣಕ್ಕೆ ಬಂದು 9 ವರ್ಷಗಳ ನಂತರ ಅನುಭವ ಮಂಟಪ ರಚನೆಯಾಗಿ ನಿರ್ಮಾಣವಾಗಿದೆ ಅನ್ನೋದನ್ನು ನಾವು ವಚನದ ಮೂಲಕವಾಗಿ ಕಂಡುಕೊಳ್ಬೋದಾಗಿದೆ. ಹೇಳ್ತಾರೆ ಅವರು, ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅನುಭವಕ್ಕೆ ಶಿವಸದನವಾದುದು 27 ವರ್ಷ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣವರು ಕಲ್ಯಾಣಕ್ಕೆ ಬಂದು ಇದ್ದದ್ದು ಅವಧಿ 36 ವರ್ಷ. ಬಂದ 9 ವರ್ಷಕ್ಕೆ ಅನುಭವ ಮಂಟಪ ಅನ್ನುವಂಥ ಸಂಸ್ಥೆ ಕಟ್ಟಲ್ಪಟ್ಟಿತು. ಅಂದರೆ 27 ವರ್ಷ ಅನುಭವ ಮಂಟಪ ಅನ್ನೋದು ನಡೆದಿದೆ. ಅದಕ್ಕೆ ಮೊದಲು ಅನುಭವ ಮಂಟಪ ನಡೀತಿತ್ತು, ಅನುಭವ ಮಂಟಪ ಅನ್ನುವ ಕಟ್ಟಡ ಇದ್ದಿರಲಿಲ್ಲ. ಅದು 27 ವರ್ಷಗಳ ಕಾಲ ಇತ್ತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈಗ ಬೇರೆ ಬೇರೆ ತರಕಾರಿಗಳಿದೆ, ಬೇಳೆ ಇದೆ, ಸಾಕಷ್ಟು ಸಾಮಾನಿದೆ. ಈ ಎಲ್ಲ ಸಾಮಾನುಗಳಿದ್ದರೂ ಕೂಡ ಅಡುಗೆ ಆಗಲ್ಲ. ಈ ಸಾಮಾನುಗಳನ್ನೆಲ್ಲ ಸೇರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಅಡುಗೆಯನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಭಿನ್ನ ಭಿನ್ನ ಜಾತಿ, ಭಿನ್ನ ಭಿನ್ನ ಸಂಸ್ಕಾರ, ಈ ರೀತಿಯಿಂದ ಬಂದಂಥ ಎಲ್ಲರನ್ನೂ ಕೂಡ ಏಕರೂಪದ ಸಾಂಸ್ಕೃತಿಕವಾದಂಥ ಕಮ್ಮಟದಲ್ಲಿ ತರಬೇತಿಗೊಳಿಸಲಿಕ್ಕೋಸ್ಕರ ಅನುಭವ ಮಂಟಪ ಅನ್ನುವಂತಹ ಆಧ್ಯಾತ್ಮಿಕ ಸಂಸ್ಥೆಯನ್ನು ಬಸವಣ್ಣನವರು ಕಟ್ಟಿದ್ದಾರೆ. ಅದು ಜಗತ್ತಿನಲ್ಲಿಯೇ ಭಾಳ ವಿಶೇಷವಾದಂಥ ಒಂದು ಸಂಸ್ಥೆ ಅನ್ನುವಂಥ ಮಾತನ್ನು ತಿಳಿದುಕೊಂಡು ಅನುಭವ ಮಂಟಪದ ಬಗ್ಗೆ ಸ್ವಲ್ಪ ಮಟ್ಟಿನ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅನುಭವ ಮಂಟಪ ಈಸ್ ಅನ್ಪ್ರೆಸಿಡೆಂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಅನುಭವ ಮಂಟಪ ಅಭೂತಪೂರ್ವವಾದಂಥ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಇದಕ್ಕೆ ಮೊದಲು ಅಂಥ ಒಂದು ಸಂಸ್ಥೆಯನ್ನು ನಾವು ಕಾಣೋದಿಲ್ಲ, ನಂತರದಲ್ಲೂ ಕೂಡ ಕಾಣೋದಿಲ್ಲ.
ಅನ್‌ಪ್ರೆಸಿಡೆಂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಅಂತ ಅನುಭವ ಮಂಟಪ ಏತಕ್ಕಾಗಿ ರಚನೆಯಾಯಿತು ಅಂತಂದರೆ, ಜಗದ್ವಂದ್ಯರಾದಂಥ ವಿಶ್ವಗುರು ಬಸವಣ್ಣನವರು ತಮ್ಮ ಹೃದಯದಲ್ಲಿ ಸೃಜಿತವಾದ ಅನೇಕ ಉನ್ನತ ತತ್ವಗಳಿಗೆ ಸಾರ್ವತ್ರಿಕ ಕ್ರಿಯಾ ಸ್ವರೂಪವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅನುಭವ ಮಂಟಪ ಅನ್ನುವಂಥ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಈ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಇಂದಿನ ವಿಶ್ವವಿದ್ಯಾಲಯಗಳಂತೆ ಕೇವಲ ತಲೆಯನ್ನು ಮಾತ್ರ ಬೆಳೆಸ್ತಾ ಹೃದಯವನ್ನು ಕಿರಿದಾಗಿ ಮಾಡುವಂತಹ ಯಾಂತ್ರಿಕವಾದಂಥ ವಿಶ್ವವಿದ್ಯಾಲಯ ಅಲ್ಲ. ಅದು ಒಂದು ಅನುಭವ ಪ್ರಮಾಣವಾದ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ, ಸ್ಪಿರಿಚುವಲ್ ಯೂನಿವರ್ಸಿಟಿ. ಕಾಯಕ, ಅರಿವು, ಆರಾಧನೆ ಈ ಮೂರು ಅನುಭವ ಮಂಟಪದ ಸೂತ್ರಗಳಾಗಿದ್ದವು. ಕಾಯಕ, ಅರಿವು, ಆರಾಧನೆ ಅಂದರೆ ಅನುಭವ ಮಂಟಪದ ಸದಸ್ಯನಾಗುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಡ್ಡಾಯವಾಗಿ ಕಾಯಕವನ್ನು ಮಾಡಲೇಬೇಕು. ಮತ್ತು ಶರಣನಾದ ಮೇಲೆ ಅವನು ಶರಣರ ಸತ್ಸಂಗದಲ್ಲಿ ಒಡನಾಟದಲ್ಲಿ ಭಾಗಿಯಾಗಬೇಕಾದ್ರೆ ಅನುಭವ ಮಂಟಪದಲ್ಲಿ ಅವನು ಪಾಲ್ಗೊಳ್ಳಲೇಬೇಕು. ಅನುಭವ, ಅರಿವು. ಆಮೇಲೆ ಆತ್ಮದ ವಿಕಾಸಕ್ಕಾಗಿ ಆರಾಧನೆ ಅಥವಾ ಅರ್ಚನೆ, ಉಪಾಸನೆ ಇದನ್ನು ಕಡ್ಡಾಯವಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹೀಗೆ ಕಾಯಕ, ಅರಿವು, ಆರಾಧನೆ ಇವು ಮೂರು ಕೂಡ ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿವೆ. ಯಾಕಂದರೆ ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಶರೀರ, ಮನಸ್ಸು, ಆತ್ಮ ಈ ಮೂರು ಘಟಕಗಳಿಂದ ಮನುಷ್ಯನು ಆಗಿರುವ ಕಾರಣ ಈ ಮೂರಕ್ಕೂ ಆಹಾರ ಕೊಡುವ ರೀತಿಯಲ್ಲಿ ಶರೀರಕ್ಕೆ ಬೇಕು ಕಾಯಕ, ಬುದ್ಧಿಗೆ ಬೇಕು ಅರಿವು, ಆತ್ಮನಿಗೆ ಬೇಕು ಆರಾಧನೆ ಅಥವಾ ಉಪಾಸನೆ. ಈ ರೀತಿ ಎಲ್ಲರಿಗೂ ಇದನ್ನು ಕಡ್ಡಾಯವಾಗಿ ಬಸವಣ್ಣನವರು ವಿಧಿಸಿದರು. ವೈಶಿಷ್ಟ್ಯ ಏನಪ್ಪ ಅಂದರೆ, ಸಾಂಪ್ರದಾಯಿಕ ಸಮಾಜದಲ್ಲಿ ಕೇವಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರು ವರ್ಣದವರಿಗೆ ಮಾತ್ರ ಪೂಜೆಗೆ ಅವಕಾಶ ಇತ್ತು. ಶೂದ್ರ ವರ್ಣದವರಿಗೆ, ಅಸ್ಪೃಶ್ಯರಿಗೆ ಮತ್ತು ಸ್ತ್ರೀಯರಿಗೆ ಪೂಜೆಗೆ ಅವಕಾಶ ಇರಲಿಲ್ಲ. ಆದರೆ ಬಸವಣ್ಣನವರು ಎಲ್ಲ ಮಾನವರಿಗೂ ಕೂಡ ಈ ಪೂಜಾದಿಗಳ ಅವಕಾಶವನ್ನು ಮಾಡಿಕೊಟ್ರು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ಕಾಣ್ಬ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಬೇರೆ, ಬೆಳಗ್ಗೆ ಕನ್ನಡಿ ಎನಿಸುವುದಯ್ಯ, ಅರಿದೊಡೆ ಶರಣ ಮರೆದೊಡೆ ಮಾನವ, ಮರೆಯದೆ ಪೂಜಿಸು ಲಿಂಗದೇವನ. ಊಟ ಮಾಡುವಂತಹ ತಟ್ಟೆ ಬೇರೆ ಕಂಚಲ್ಲ, ನೋಡಿಕೊಳ್ಳುವಂತಹ ದರ್ಪಣ ಬೇರೆ ಕಂಚಲ್ಲ. ಕಂಚಿಗೆ ಸ್ವಲ್ಪ ಸಂಸ್ಕಾರವನ್ನು ಕೊಟ್ಟಾಗ ಅದು ಗಂಗಳವಾಗ್ತದೆ, ಹೆಚ್ಚಿನ ಸಂಸ್ಕಾರವನ್ನು ಕೊಟ್ಟಾಗ ಅದು ಕನ್ನಡಿಯಾಗ್ತದೆ. ಕಂಚಿಗೆ ಕನ್ನಡಿತನವನ್ನು ತಂದು ಕೊಟ್ಟದ್ದು ಯಾವುದು? ಸಂಸ್ಕಾರ. ಆದ್ದರಿಂದ ಕಂಚು ಯಾವಾಗ ಪ್ರತಿಫಲನ ಮಾಡುವ ಶಕ್ತಿಯನ್ನು ಬೆಳೆಸ್ಕೊಳ್ತೋ ಆವಾಗ ಅದು ಕನ್ನಡಿ ಅನ್ನಿಸ್ಕೊಳ್ತು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಹುಟ್ಟುತ್ತಾ ಮರವಿನ ಸೃಷ್ಟಿಯಲ್ಲಿ ಅಜ್ಞಾನಿಯಾಗಿ ಹುಟ್ಟಿ ಬರ್ತಾನೆ. ಇಂಥ ಅಜ್ಞಾನಿಯಾದಂಥ ಮಾನವನಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಆ ಅಜ್ಞಾನಿಯೇ ಸುಜ್ಞಾನಿಯಾಗ್ತಾನೆ, ಅವನೇ ಶರಣನಾಗ್ತಾ ಇದ್ದಾನೆ. ಅದಕ್ಕಾಗಿ ಮರೆದ ಮಾನವ ಅರಿದ ಶರಣನಾಗಬೇಕಾದರೆ ಮರೆಯದೆ ಪೂಜಿಸು ಲಿಂಗದೇವನನ್ನು ಮರೆಯದೆ ನೀನು ಪೂಜೆ ಮಾಡು ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಪೂಜಾದಿಗಳ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಅನುಭವ ಮಂಟಪವೆಂಬ ತಿಳಿಗೊಳದಲ್ಲಿ ಸಾಧಕರೆಂಬ ಪರಮಹಂಸಗಳನ್ನು ಬಸವಣ್ಣನವರು ತೇಲಿಬಿಟ್ರು. ಆ ಸಾಧಕರೆಂಬ ಪರಮಹಂಸಗಳು ಭಕ್ತಿಯ ತಿಳಿನೀರನ್ನು ಕುಡಿದು ಸುಜ್ಞಾನದ ಕಮಲದ ನಾಳವನ್ನು ತಿಂದು ಪರಮಾನಂದದ ನಿಬ್ಬೆರಗಿನಲ್ಲಿ ಲೋಲಾಡಿದರು. ಹೀಗಾಗಿ ಅನುಭವ ಮಂಟಪದಲ್ಲಿ ತೇಲಿದ್ದೇ ಆನಂದ, ಮುಳುಗಿದ್ದೇ ಶಾಂತಿ. ಅನುಭವ ಮಂಟಪ ಕೇವಲ
ವಾದ ಮಾಡುವ ಪಂಡಿತರ ಶುಷ್ಕವಾದದ ಸಂತೆಯಾಗಿರದೆ ಸಜೀವ ಸಾಧಕರ ಪ್ರಯೋಗ ಕ್ಷೇತ್ರವಾಗಿತ್ತು. ಸದ್ವಿನಯದ ಸಾಧಕರ ಸೇವಾ ಮಂದಿರವಾಗಿತ್ತು. ಕಾಯಕ ಜೀವಿಗಳ ಕರುಣದ ಕೂಟವಾಗಿತ್ತು. ಮಹಾಜ್ಞಾನಿಗಳ ಮಹಾತತ್ವಜ್ಞಾನಿಗಳ ಸಮ್ಮೇಳನವಾಗಿತ್ತು. ಇಂಥ ಒಂದು ಅನುಭವ ಮಂಟಪ ಅದ್ಭುತವಾದ ಕೊಡುಗೆಯನ್ನು ಕೊಡ್ತು. ಏನಾಯಿತು ಅಂದರೆ, ಅನುಭವ ಮಂಟಪ ಅನ್ನುವಂಥ ಹರವೆಯಲ್ಲಿ ಭಕ್ತಿರಸ ಅನ್ನುವ ಕೆನೆ ಮೊಸರನ್ನು ಹಾಕಿ